ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬಂದಿದ್ದೀನಿ. ಶುಕ್ರವಾರ ಸಂಜೆ ಪೂಜೆ ಮಾಡ್ತಿರೋ ಕ್ಲಿಪ್ ಹಾಕಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಗಂಧದ ಕಲ್ಲಿನಲ್ಲಿ ಗಂಧ ತೆಗಿತಾ ಇರೋದು. ಇದು ಪ್ಯೂರ್ ಶ್ರೀಗಂಧದ ಸ್ಟಿಕ್ಕು, ಯಾವುದೇ ಥರದ ಕೆಮಿಕಲ್ಸ್ ಇಲ್ಲ. ಇದು ದೇವರಿಗೆ ತುಂಬ ಶ್ರೇಷ್ಠವಾದ ಶ್ರೀಗಂಧದ ಸ್ಟಿಕ್ಕು. ನಿಮಗೂ ಈ ಥರದ ಶ್ರೀಗಂಧದ ಸ್ಟಿಕ್ ಹಾಗೂ ಕಲ್ಲು ಇಷ್ಟವಾದರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ, ಕಮೆಂಟ್ ಮಾಡಿ. ನಾನು ಡೈಲಿ ಪೂಜೆಗೆ ನಾವು ಬೆಳೆದಿರೋ ಹೂಗಳನ್ನೇ ಪೂಜೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೊರಗಡೆಯಿಂದ ಹೂಗಳನ್ನ ತರಲ್ಲ. ನಾನು ಶುಕ್ರವಾರ ಸಂಜೆ ಪೂಜೆ ಮಾಡಿದ್ದರಿಂದ ನಮ್ಮ ಮನೆ ನಿಯರೆಸ್ಟ್ ಅಂಗಡಿಯಲ್ಲಿ ವಿಳ್ಯದೆಲೆ ಸಿಗಲಿಲ್ಲ. ಅದಕ್ಕೆ ಬರೀ ತೆಂಗಿನಕಾಯಿನೇ ಇಟ್ಟು ಪೂಜೆ ಮಾಡಿದೆ. ಸಂಜೆ ಮಳೆ ಬರ್ತಿದ್ದರಿಂದ ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂತಿದ್ರು. ಅದಕ್ಕೆ ಅವರೇ ಈರುಳ್ಳಿ ಬೋಂಡ ಟ್ರೈ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಈರುಳ್ಳಿ ಬೋಂಡ ಅವರು ಹೆಂಗೆ ಮಾಡಿದ್ರು ಅಂತ ಒಂದು ಕ್ಲಿಪ್ ಹಾಕಿದ್ದೀನಿ ನೋಡಿ. ಸಂಜೆ ಮಳೆ ಬರ್ತಿದ್ದರಿಂದ ಟೀ ಜೊತೆ ಈರುಳ್ಳಿ ಬೋಂಡ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಕ್ಲಿಪ್ ಸಹ ಅವರೇ ತಗೊಂಡ್ರು. ಅದಕ್ಕೆ ಆ ಕಡೆ ಈ ಕಡೆ ಸ್ವಲ್ಪ ಶೇಕ್ ಆಗಿದೆ. ಈರುಳ್ಳಿ ಬೋಂಡ ಮಾಡೋಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡಿಟ್ಟಿದ್ರು. ಅದನ್ನು ಎಣ್ಣೆಯಲ್ಲಿ ಕರಿಬೇಕಿತ್ತು. ಅಷ್ಟರಲ್ಲಿ ನನಗೆ ಸ್ಟಿಚಿಂಗ್ ಮಿಷಿನ್ ಬೇಕಾಗಿತ್ತು, ಓವರ್ಲಾಕ್ ಮಿಷಿನ್ನು. ಅದನ್ನು ನೋಡೋಕ್ಕೆ ಅಂತ ಅಂಗಡಿಗೆ ಹೊರಟ್ವಿ. ಅದು ಎಣ್ಣೆಯಲ್ಲಿ ಕರಿಯೋ ಕ್ಲಿಪ್ ಮಿಸ್ ಆಗಿದೆ. ಆದರೂ ಈರುಳ್ಳಿ ಬೋಂಡ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ನಮಗೆ ನಮ್ಮ ಮಕ್ಕಳು ಏನಾದರೂ ಮಾಡಿಕೊಟ್ಟಾಗ ಎಷ್ಟು ಖುಷಿಯಾಗುತ್ತಲ್ವ. ಹಾಗೆ ಮಿಷಿನ್ ನೋಡ್ಕೊಂಡು ಬರೋಕ್ಕೆ ಅಂತ ಹೋದಾಗ ಮನೆಯಲ್ಲಿ ಒಣಕೊಬ್ಬರಿ ಇದ್ದಿದ್ದರಿಂದ ಒಣಕೊಬ್ಬರಿ ರುಬ್ಬಿಸಿ ಗಾಣದಲ್ಲಿ ಎಣ್ಣೆ ತೊಗೊಂಡು ಬಂದ್ವಿ. ಫ್ರೆಶ್ ಕೋಕೋನಟ್ ಆಯಿಲು, ತುಂಬ ಚೆನ್ನಾಗಿದೆ ಎಣ್ಣೆ. ಹಾಗೆ ಮಿಷಿನ್ ಅಂಗಡಿಗೆ ಹೋದ್ವಿ. ಯಾವ್ಯಾವ ಬ್ರ್ಯಾಂಡ್ ಮಿಷಿನ್, ಓವರ್ಲಾಕ್ ಮಿಷಿನ್ನು ಏನೇನು ರೇಟ್ ಇದೆ ಎಲ್ಲ ನೋಡಿದ್ವಿ. ಟೈಮ್ ಆಗಿದ್ದರಿಂದ ನಾವು ಯಾವುದು ಪರ್ಚೇಸ್ ಮಾಡಲಿಲ್ಲ. ನೆಕ್ಸ್ಟ್ ಡೇ ಹೋಗೋಣ ಅಂತೇಳ್ಬಿಟ್ಟು ಬರೀ ಮಿಷಿನ್ ಮಾತ್ರ ನೋಡಿಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ಬಂದೆ. ನಿಮಗೂ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಸಾಟರ್ಡೆ ಮಾರ್ನಿಂಗ್ ಕ್ಲೈಮೇಟ್ ಕಂಡೀಷನ್. ನಾವು ಮೇಲಿಂದ ಎಷ್ಟೇ ನೀರು ಹಾಕಿದ್ರೂ ಮಳೆ ಬಂದಷ್ಟು ಗಿಡಗಳು ಚೆನ್ನಾಗಿ ಕಾಣುವಷ್ಟು ನಾವು ನೀರು ಹಾಕಿದ್ರೆ ಕಾಣಿಸಲ್ಲ. ನಮ್ಮ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ಬೆಳಗಿನ ದಿನಚರಿ ಮುಗಿಸಿ ನೆಕ್ಸ್ಟ್ ಮಾಡುವ ಕೆಲಸ ಅಂದರೆ ಗಿಡಗಳಿಂದ ಹೂ ಕೀಳೋದು. ನಮ್ಮ ಮನೇಲಿ ಬೆಳಗ್ಗೆ ಸ್ಕೂಲು ಕಾಲೇಜ್ಗೆ ಹೊರಡುವ ಮುನ್ನ ಪೂಜೆ ಮುಗಿಸಿ ಹೊರಡ್ತಾರೆ. ಅದಕ್ಕೆ ನಾವು ಬೆಳಗ್ಗೆನೇ ಗಿಡಗಳಿಂದ ಹೂ ಕೀಳ್ತೀವಿ. ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.